ಹಾಯ್ ಫ್ರೆಂಡ್, ನಮಸ್ಕಾರ. ಅನು ಸ್ಟೈಲ್ ಅಡುಗೆಗೆ ಸ್ವಾಗತ. ನೀವು ಮದುವೆ ಶೈಲಿಯಲ್ಲಿ ಒಂದು ಸ್ವಾದಿಷ್ಟ ರುಚಿಕರವಾದ ಒಂದು ಶಾವಿಗೆ ಪಾಯಸವನ್ನು ನಾನು ನಿಮಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಶಾವಿಗೆಯನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಚೆನ್ನಾಗಿ ಕೆಂಪುಗೆ ಬರಬೇಕದು. ಕೆಂಪುಗೆ ಆಗೋ ರೀತಿ ನಾವು ಬಾಣಲೆಯಲ್ಲಿ ಶಾವಿಗೆಯನ್ನು ಹುರ್ಕೊಂಡ ನಂತರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿಯನ್ನು ಚೆನ್ನಾಗಿ ಕೆಂಪುಗೆ ಆಗೋ ರೀತಿ ನಾವು ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಹುರ್ಕೊಂಡು ಅದನ್ನು ಎತ್ಕೋಬೇಕು. ಎಕ್ಸ್ಟ್ರಾ ಒಂದು ಪ್ಲೇಟಿಗೆ ಎತ್ಕೊಂಡ ನಂತರ ಅದನ್ನು ನೀವೇನು ಮಾಡಬೇಕಂತ ಹೇಳಿ, ಅದೇ ಸ್ವಚ್ಛವಾಗಿದ್ದರೆ ಅದೇ ಬಾಣಲಿಗೆ ಅದೇ ಪಾತ್ರೆಗೆ ನೀವು ಹಾಲು ಹಾಕ್ಬೋದು. ಯಾವುದೇ ಖಾರ ರೀತಿ ಪಾತ್ರೆಗಳಲ್ಲಿ ಹಾಲು ಹಾಕಬಾರ್ದು. ಹಾಲು ಹಾಕಿದ ನಂತರ ನೀವೇನು ಮಾಡಬೇಕು ಅಂತ ಅಂದರೆ, ಸ್ವಲ್ಪ ಕಾದ ನಂತರ ಶಾವಿಗೆಯನ್ನು ನಾವು ಹುರ್ದು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಅದು ಚೆನ್ನಾಗಿ ಬೇಯಬೇಕು. ಅದು ಚೆನ್ನಾಗಿ ಬೆಂದಷ್ಟು ನಮಗೆ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ. ಶಾವಿಗೆ ಪಾಯಸ ನೀವು ದೇವ್ರ ನೈವೇದ್ಯಕ್ಕೆ ಆಗಿರ್ಬೋದು, ನಿಮ್ಮ ದೇವರು ಮನೆ ವಾರ ಮಾಡ್ತಿರಲ್ಲ ಅವಾಗ, ಅಥವಾ ಮಕ್ಕಳಿಗೆ ಏನಾರು ಸಂಜೆ ಟೈಮ್ ಕೊಡ್ಬೋದು. ನೋಡಿ ಆ ಥರ ಅದು ಬೆಂದಾದಮೇಲೆ ನಾವು ತೆಗೆದಿಟ್ಕೊಂಡಂತಹ ಗೋಡಂಬಿ ದ್ರಾಕ್ಷಿನ ಹಾಕಬೇಕು. ಅದು ಚೆನ್ನಾಗಿ ಅದು ಎಷ್ಟು ಬೇಯುತ್ತೆ ಅದು ಶಾವಿಗೆ ಹಾಲಲ್ಲಿ, ಅಷ್ಟು ನಮಗೆ ಟೇಸ್ಟಿಯಾಗಿರುತ್ತೆ ಪಾಯಸ. ನೋಡಿ ಆ ಥರ ಮಳ್ತಾ ಇದೆ ಅದು. ನಾವು ನಮ್ಮ ಭಾಷೆಯಲ್ಲಿ ಮಳ್ತಾ ಇದೆ ಅಂತ ಹೇಳ್ತೀವಿ, ಮಂಡ್ಯ ಭಾಷೆಯಲ್ಲಿ. ಆದ ನಂತರ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಕುದಿಯುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ತಿರ್ಕೊಂಡ ನಂತರ ನಿಮ್ಗೆ ಎಷ್ಟು ಬೇಕಷ್ಟು ಸ್ವೀಟು, ನಿಮಗೆ ಎಷ್ಟು ಅಗತ್ಯ ಇದೆ ಅಷ್ಟು ಕರೆಕ್ಟಾಗಿ ನೀವು ಸಕ್ಕರೆ ಹಾಕೋಬೋದು. ಏಕೆಂದರೆ ನಂಗೆ ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನು ಎಕ್ಸ್ಟ್ರಾ 2 ಚಮಚ ಹಾಕ್ಕೊಂಡೆ. ಹಾಗಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರ್ಕೋಬೇಕು. ನೀವು ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು, ಅಥವಾ ಸಂಬಂಧಿಕರು ಸಡನ್ನಾಗಿ ಬಂದ ಟೈಮಲ್ಲೂ ಕೂಡ ಶಾವಿಗೆ ಪಾಯಸ ಈಸಿಯಾಗಿ ಮಾಡಿಕೊಡ್ಬೋದು. ಅವ್ರಿಗೆ ಹಬ್ಬಗಳಲ್ಲೂ ಮಾಡ್ಕೋಬೋದು. ಅಥವಾ ಮಕ್ಕಳುಗಳು ಕೇಳಿದಾಗ ನನಗೆ ಹಾಲು ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ನಿಮಗೆ ಟೇಸ್ಟಿಯಾಗಿ ಘಮ ಘಮ ಪರಿಮಳ ಬರಬೇಕು ಅಂತಂದರೆ 2 ಏಲಕ್ಕಿಯನ್ನು ಸ್ವಲ್ಪ ನಾನು ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಕೂಡ ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಮದುವೆ ಶೈಲಿಯಲ್ಲಿ ಅಥವಾ ಗೃಹ ಪ್ರವೇಶದಲ್ಲಿ ಮಾಡುವಂತಹ ಒಂದೊಳ್ಳೆ ಶಾವಿಗೆ ಪಾಯಸ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋ ಆಗೋಕ್ಕೆ ನನಗೆ ಸ್ಫೂರ್ತಿ ಸಿಗ್ತಾ ಹಾಗೆ ಆಗುತ್ತೆ. ದಯವಿಟ್ಟು ನನ್ನ ವಿಡಿಯೋಗಳನ್ನ ವಾಚ್ ಮಾಡಿ.